ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನವೆಂಬರ್ ಕ್ರಾಂತಿಯ ಚರ್ಚೆ ಕಾಂಗ್ರೆಸ್ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದಕ್ಕೆ ಪೂರಕ ಅನ್ನಂಗೆ ಅಲ್ಲಲ್ಲಿ ಮೀಟಿಂಗ್ಗಳು ನಡೀತಾ ಇವೆ. ಮುಖ್ಯಮಂತ್ರಿಗಳು ಕೂಡ ಮೀಟಿಂಗ್ ಮಾಡಿದ್ದಾರೆ, ಹಿರಿಯ ಸಚಿವರನ್ನ ಕೂಡಿಸ್ಕೊಂಡು. ಒಂದ್ ಕಡೆಗೆ ಹಿರಿಯ ಸಚಿವರುಗಳು ಸಭೆ ಮಾಡಿದ್ರು, ಅದಾದ್ಮೇಲೆ ಹಿರಿಯ ಸಚಿವರುಗಳ ಜೊತೆಗೆ ಸಿಎಂ ಸಭೆ ಮಾಡಿದ್ರು. ಬಹಳ ಆಪ್ತರು, ಹಿರಿಯರು, ಪ್ರಭಾವಿ ಸಚಿವರುಗಳ ಜೊತೆಗೆ ಸಿಎಂ ಮಾಡಿರುವಂತಹ ಮೀಟಿಂಗ್ 2 ಗಂಟೆ ನಿರಂತರವಾದಂಥ ಮೀಟಿಂಗ್ ಆಗಿದೆ. ಇನ್ನು ಮುಂದಿನ ರಾಜಕೀಯ ಬೆಳವಣಿಗೆ ಏನು, ಪರಿಸ್ಥಿತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಎದುರಿಸುವಂಥ ಬಗೆ ಹೇಗೆ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಕ್ಷಿಪ್ರ ಬೆಳವಣಿಗೆಗಳಾಗ್ಬಿಡ್ತವೆ ರಾಜಕಾರಣದಲ್ಲಿ. ಆ ರೀತಿ ಆದರೆ ಎದುರಿಸುವ ಬಗೆ ಹೇಗೆ? ಸೊ ಇಷ್ಟಿಲ್ದನೇ ರಾಜಣ್ಣ ಹೇಳಿದ್ರಾ, ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಹೇಳಿದರು. ಅದೊಂದು 2-3 ತಿಂಗಳು ಲೇಟ್ ಆಗ್ತಾ ಇದೆ ಅಷ್ಟನ್ನೇ. ಹಾಗಾದರೆ ನವೆಂಬರ್ ಕ್ರಾಂತಿ ಏನಿದು, ಏನಾಗ್ತಾ ಇದೆ? ಹಾಗಾದರೆ ಒಳಗಿಂದೊಳಗೆ ನಾಯಕರುಗಳು ಸೇರ್ಕೊಂಡು ಯಾಕೆ ಮೀಟಿಂಗ್ ಮಾಡ್ತಾರೆ? ಇನ್ನು ಬೇಸರಗೊಂಡಿರುವಂಥ ಸಚಿವರುಗಳು ಶಾಸಕರನ್ನು ಸೆಳೆಯುವಂಥ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ಈ ಶಾಸಕರುಗಳನ್ನು, ಮಂತ್ರಿಗಳನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಪಡ್ತಾ ಇದ್ದಾರಾ? ಹಾಗಾದರೆ ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ನ ವಲಯದಲ್ಲಿ ಆಗ್ತಿರೋದು ಏನು? ಯಾರ್ಯಾರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಯಾರ್ಯಾರ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ, ಯಾರ್ಯಾರನ್ನ ಸೆಳೆಯುವಂಥ ಪ್ರಯತ್ನಗಳಾಗ್ತಾ ಇವೆ, ಯಾರ್ಯಾರನ್ನ ಮನವೊಲಿಸುವಂಥ ಪ್ರಯತ್ನಗಳಾಗ್ತಾ ಇವೆ. ಇದೆಲ್ಲದರ ನಡುವೆನೇ ಮುಖ್ಯಮಂತ್ರಿಗಳು ನಿನ್ನೆ ಕರೆದಂಥ ಮೀಟಿಂಗ್, ಹಿರಿಯ ಸಚಿವರುಗಳ ಜೊತೆಗೆ, ಅತ್ಯಾಪ್ತರ ಜೊತೆಗೆ ಮಾಡಿದಂಥ ಮೀಟಿಂಗ್, ಇದು ಭಾರಿ ಗಮನ ಸೆಳೆದಿದೆ. ರಾಜಣ್ಣ ಹಿಂದೆಯೇ ಈ ಮಾತನ್ನು ಹೇಳಿದ್ರ ಪರಿಣಾಮ ಏನಾಯಿತು? ರಾಜಣ್ಣ ಅಧಿಕಾರ ಕಳ್ಕೋಬೇಕಾಯಿತು, ಮಂತ್ರಿ ಪಟ್ಟದಿಂದ ಕೆಳಗಡೆ ಇಳಿದ್ರು. ಅದಾದಮೇಲೂ ಕೂಡ ಅವ್ರ ಪ್ರಯತ್ನ ನಡೀತಾನೇ ಇದೆ. ಸ್ವಲ್ಪ ನವೆಂಬರ್ ಆಗೋ ತನಕ ತಾಳ್ರಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನವೆಂಬರ್ ಆಗಿಬಿಡಲಿ ಅಂತ, ಅಲ್ಲಿ ತನಕ ಸ್ವಲ್ಪ ಶಾಂತವಾಗಿರೋಣ ಅನ್ನುವಂಥ ಮಾತನ್ನು ರಾಜಣ್ಣ ಹೇಳಿದ್ದಾರೆ. ಅದರ ಅರ್ಥ ತುಂಬ ಸ್ಪಷ್ಟ. ಸೆಪ್ಟೆಂಬರಲ್ಲಿ ಆಗದೇ ಇರುವಂಥದ್ದು ಖಂಡಿತ ನವೆಂಬರಲ್ಲಿ ಏನಾದರೂ ಒಂದು ಆಗುತ್ತೆ ಅಂತ. ಬರೀ ನವೆಂಬರ್ ಕ್ರಾಂತಿಯ ಬಗ್ಗೆ ಪರಮೇಶ್ವರ್ ಮಾತಾಡಿದ್ದಾರೆ. ಪರಮೇಶ್ವರ್ ಏನಂದರು ಅಂತ, ಯಾಕಂದರೆ ಇವರು ಮೊದಲು ಪರಮೇಶ್ವರ್ ಮೀಟಿಂಗ್ ಮಾಡಿದ್ರು. ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ, ಮಹದೇವಪ್ಪನವ್ರ ಜೊತೆಗೆ ಮಾಡಿದಂಥ ಮೀಟಿಂಗ್. ಇನ್ನು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಮೀಟಿಂಗ್ ಆಗಿದೆ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆನೂ ಕೂಡ ಅವರು ಸಿಎಂ ಅವ್ರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಹೊಸಬರಿಗೆ ಮಂತ್ರಿ ಸ್ಥಾನ ಏನಾದರೂ ಕೊಡ್ತಾರಾ? ನೀವು ಕೇಳಿದ್ರೆ ಅವ್ರನ್ನೇ ಕೇಳಿ, ಸಚಿವರ ಮೌಲ್ಯಮಾಪನ ಏನಾಗಿಲ್ಲ ಹೈಕಮಾಂಡ್ನಿಂದ, ಅಂಥದ್ರಲ್ಲಿ ನಾನು ಹೆಂಗೆ ಉತ್ತರ ಹೇಳಿ? ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವರನ್ನ ಕೇಳಿ, ಅಥವಾ ಯಾರಾದ್ರೂ ತಗೊಳ್ತೀರಾ ಇಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಸರ್, ಹೈಕಮಾಂಡ್ ಏನಾದರೂ ಸಚಿವರ ಮೌಲ್ಯಮಾಪನ ಆ ಥರದ್ದು ಏನಾದರೂ ಮಾಡಿದೆಯಾ ಸರ್? ಇಲ್ಲಪ್ಪ, ಆ ರೀತಿ ಏನು ಕಾಣಿಸಿಲ್ಲ. ಅದು ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಡೀತಾ ಇರತ್ತೆ. ಇದು ನಿರಂತರವಾಗಿ ನಡೆಯೋದು ಇದು. ಅದಕ್ಕೆ ಇದು ಅಟ್ಯಾಚ್ ಮಾಡೋದು ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವರನ್ನ ಕೇಳಿ, ಅಥವಾ ಇನ್ನು ನಿನ್ನೆ ನಡೆದಂಥ ಮಂತ್ರಿಗಳ ಸಭೆ, ಅದರಲ್ಲೂ ಮುಖ್ಯಮಂತ್ರಿಗಳು ಮಾಡಿದಂಥ ಸಭೆ, ಅದ್ರ ಬಗ್ಗೆಯೂ ಕೂಡ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ಏನು ನಿನ್ನೆ ಮೀಟಿಂಗ್ ಆಯ್ತಲ್ಲ, ಏನು ಎತ್ತ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಪರಮ್ ಏನು ಹೇಳಿದ್ರು ನೋಡಿ. ಇಲ್ಲಪ್ಪ, ನಿಮಗೆ ಯಾವ ಥರ ಕಣ್ಣಿಗೆ ಕಾಣಿಸುತ್ತಾ ಗೊತ್ತಿಲ್ಲ ನಮಗೆ. ನಾವು ನಾರ್ಮಲಾಗಿ ಅದೇನು ಮೊದಲನೇ ಸರಿ ಏನಲ್ಲ ಅದು. ಅನೇಕ ಬಾರಿ ನಾನು, ಜಾರಕಿಹೊಳಿ ಮತ್ತು ಮಹದೇವಪ್ಪ ನಾವೆಲ್ಲ ಬೇಕಾದವರು ಸ್ನೇಹಿತರು ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಾಗ ಮೀಟ್ ಮಾಡ್ತೀವಿ. ಅದೇನು ಪೊಲಿಟಿಕಲ್ ಮೀಟಿಂಗ್ಸ್ ಏನಲ್ಲ ಅವೆಲ್ಲ. ರಾಜಣ್ಣ ಅವರು ಇಲ್ಲಲ್ಲ ಈಗ ಕ್ಯಾಬಿನೆಟ್ಟಲ್ಲಿ, ಅದಕ್ಕಾಗಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕೆಲವು ಸಬ್ಜೆಕ್ಟ್ಸ್ಗಳು ಸೆನ್ಸಿಟಿವ್ ಇತ್ತು, ಹಾಗೆ ಮಾತಾಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ ನಡೀರಿ ಅಂತ. ಇಟ್ ವಾಸ್ ಎ ಕ್ಯಾಶುವಲ್ ಮೀಟಿಂಗ್, ನಥಿಂಗ್ ಟು ಬಿ. ಏನಿಲ್ಲ, ನಾವು ಬೇಕಾದಷ್ಟು ಮಾಡಿದ್ದೀವಿ. ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟ್ ಮಾಡಿದ್ವಿ, ಮಹದೇವಪ್ಪನವ್ರ ಮನೇಲಿ ಮೀಟ್ ಮಾಡಿದ್ವಿ. ಅದೇನು ಹೊಸದೇನಲ್ಲ. ಏನು
ಮೀಟಿಂಗ್ಗಳು ಊಹಾಪೋಹಗಳ ಬಗ್ಗೆ ನಾಯಕರೇನು ಹೇಳ್ತಾರೆ, ಇದೇನು ಹೊಸದೇನಲ್ಲ, ಮೀಟಿಂಗ್ ಸೇರುವಂಥದ್ದೇನು ದೊಡ್ಡ ಸಂಗತಿನ ಅನ್ನುವಂಥ ಮಾತನ್ನು ಪರಂ ಕೇಳಿದ್ರು. ಜೊತೆಗೇನು ಅಂದರೆ ಏನು ಊಟಕ್ಕೆ ಕರೆದೇ ಏನಾದರೂ ಮನವೊಲಿಸ್ಕೋಬೇಕಾ ಅನ್ನುವಂಥ ಪ್ರಶ್ನೆನೂ ಕೂಡ ನಿನ್ನೆ ಮೊನ್ನೆ ಹಾಕಿದರು. ಪರಮೇಶ್ವರ್ ಮುಂದುವರೆದ ಭಾಗವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ, ಮತ್ತು ಈಶ್ವರ್ ಖಂಡ್ರೆ, ಸಂತೋಷ್ ಲಾಡ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ನೋಡು. ಇನ್ನರು ಅವರು ಹಿಂದೆ ಯಾವಾಗೂ ಕರೆದೇ ಇಲ್ವಾ? ಅಲ್ಲಲ್ಲ, ಅದಕ್ಕೆ ಕರೆದಿದ್ದಾರೆ. ವಿಶೇಷತೆ ಏನು ಅಂತ ನೀವು ಹೇಳಬೇಕು. ಡಿನ್ನರ್ ಕರೆಯೋದಕ್ಕೆ ಏನು ವಿಶೇಷತೆ? ವಿಷಯ ಏನೂ ಇಲ್ಲಪ್ಪ. ನಾವು ಊಟ ಹಾಕ್ತಾರೆ, ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಯಾರು ಅಲ್ಲ, ಏನು ಚರ್ಚೆ? ಅಜೆಂಡಾ ಏನೂ ಇಲ್ಲ ರೀ, ಊಟ ಅದೇ ಅಜೆಂಡಾ. ಕ್ಯಾಶುವಲ್ ಆಗಿ ಅವೆಲ್ಲ ಕ್ಯಾಶುವಲ್ ಆಗಿ ಮಾತಾಡೋದು ಬೇರೆ. ಸೀರಿಯಸ್ ಆಗಿ ಕೂತ್ಕೊಂಡು ಅದನ್ನು ಸ್ಪೆಸಿಫಿಕ್ ಆಗಿ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಚರ್ಚೆ ಮಾಡೋದೇ ಬೇರೆ. ಇದು ಒಂದು ಕ್ಯಾಶುವಲ್ ಮೀಟಿಂಗು, ಊಟ ಮಾಡೋಣ ಬರ್ರಿ ಎಲ್ಲರೂ ಅಂತ, ಭಾಳ ದಿನ ಆಗಿದೆ ಅಂತ ಹೇಳಿ ಕರೆದಿದ್ದಾರೆ. ವರ್ಷ ಕರೀತಾರೆ, ಅದೇನು ಹೊಸ್ತಾಗಲ್ಲ, ಕಳೆದ ಬಾರಿನೂ ಕರೆದಿದ್ರು. ಸೊ ಇದು ಕರೀತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು, ರೀಶಫಲ್ ಆಗ್ತಕ್ಕಂಥದ್ದು ಸಹಜ ಇರುತ್ತೆ ಎಲ್ಲ ಸರ್ಕಾರಗಳು ಬಂದಾಗ. ಯಾವಾಗ ಮಾಡಬೇಕು ಯಾವಾಗೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಹಾಗೂ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ. ಒಂದು ಕಡೆ ಔತಣಕೂಟ ಕರೆದಿದ್ದಾರಂತೆ ಸರ್. ಹೌದು, ಅದರಲ್ಲೇನು ಹೊಸದಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ಇನ್ನು ದಲಿತ ನಾಯಕರ ಬೇಡಿಕೆಗಳು ಈಡೇರ್ತಿಲ್ಲ ಅನ್ನುವಂಥ ಮಾತು, ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಏನು ಹೇಳ್ತಾರೆ? ಪರಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ದಲಿತ ನಾಯಕರು ಏನು ಹೇಳಿದ್ರು ಕೂಡ ಅವ್ರ ಮಾತುಗಳು ನಡೀತಾ ಇಲ್ಲ, ಜೊತೆಗೆ ಅವ್ರ ಬೇಡಿಕೆ ಕೂಡ ಈಡೇರ್ತಿಲ್ಲ ಅಂತ. ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅನ್ನುವಂಥದ್ದು ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಹಲವಾರು ಬಾರಿ ಪ್ರಶ್ನೆಗಳು ಎದ್ದಿದೆ. ದಲಿತ ನಾಯಕರ ಕಡೆಗಣನೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನಂತಾರೆ ಪರಮೇಶ್ವರ್ ನೋಡಿ. ಯಾರು ಒತ್ತಾಯ ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. ಅವರು ಹೇಳಿರೋದು ನೋಡಿ, ಸತೀಶ್ ಜಾರಕಿಹೊಳಿ ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ನಾವೆಲ್ಲರೂ ಜನರಲ್ ಆಗಿ ಮಾತಾಡಿ. ಸ್ಪೆಸಿಫಿಕ್ ಆಗಿ ಹಿಂಗೆ ಆಗಬೇಕು ಅಂತ ಯಾರಾದರೂ ಮಾತಾಡಿದರೆ ಅದು ಬೇರೆ ವಿಚಾರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH